ನಮ್ಮೆಲ್ಲರ ಜೀವನ ಒಂದು ಯಾತ್ರೆ, ಒಂದು ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಮುಂದಿರೋದಕ್ಕೆ, ಗೆಲ್ಲೋದಕ್ಕೆ ನಾವೆಲ್ಲರೂ ಯಾವುದಾದ್ರೂ ಒಂದು ಆಸರೆನ ಹುಡುಕ್ತೀವಿ. ಕೆಲವರು ದೇವರಿಗೆ ಶರಣಾಗ್ತಾರೆ, ಕೆಲವರು ಗುರುಗಳ ಬಳಿ ಹೋಗ್ತಾರೆ, ಕೆಲವರು ತಂದೆ ತಾಯಿ ಬಳಿ ಹೋಗ್ತಾರೆ, ಇನ್ನು ಕೆಲವರು ಸರಿಯಾದ ಸ್ನೇಹಿತರನ್ನ ಆಯ್ಕೆ ಮಾಡ್ಕೋತಾರೆ. ಹೌದು, ನಿಜಾನೇ. ಇವರೆಲ್ಲ ನಿಮಗೆ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಖಂಡಿತ ಮಾಡ್ತಾರೆ. ಆದ್ರೆ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಂದ ಮಾತ್ರ ನೀವು ಈ ಪ್ರಪಂಚದಲ್ಲಿ ಎಲ್ರಿಗಿಂತ ಮುಂದೆ ಹೋಗೋಕ್ ಸಾಧ್ಯ. ಆ ವ್ಯಕ್ತಿ ಯಾರು ಅಂದ್ರೆ ಸ್ವತಃ ನೀವೇ, ಬೇರೆ ಯಾರೂ ಅಲ್ಲ. ಅಂದ್ರೆ ನೀವು ಪ್ರಯತ್ನ ಮಾಡಿದ್ರೆ, ಕಷ್ಟಪಟ್ರೆ, ಆಗ ನಿಮ್ಮ ಗುರು, ನಿಮ್ಮ ಸಂಬಂಧಿ, ನಿಮ್ಮ ಸ್ನೇಹಿತರು, ನಿಮ್ಮ ಪರಿವಾರ ನಿಮಗೆ ಸಹಾಯ ಮಾಡ್ತಾರೆ, ನಿಮಗೆ ಇನ್ನೂ ಹೆಚ್ಚು ಶಕ್ತಿ ಮತ್ತು ಧೈರ್ಯವನ್ನ ತುಂಬುತ್ತಾರೆ. ಆದ್ರೆ ನಿಮ್ಮಲ್ಲಿ ಉತ್ಸಾಹನೇ ಇಲ್ಲದಿದ್ರೆ ಬೇರೆ ಯಾರು ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಉದಾಹರಣೆಗೆ, ಒಬ್ಬ ಪುಟ್ಟ ಬಾಲಕ ಈಗ ನಡೆಯೋದನ್ನ ಕಲಿತಿದ್ದಾನೆ. ಮೊದಲಿಗೆ ಮಂಡಿ ಮೇಲೆ ನಡೆಯೋ ಪ್ರಯತ್ನ ಮಾಡ್ತಾನೆ. ಅವನ ತಂದೆ ತಾಯಿ ಅದನ್ನ ನೋಡಿ ಸಂತೋಷ ಪಡ್ತಾರೆ, ಅವನಿಗೆ ಪ್ರೋತ್ಸಾಹ ಮಾಡ್ತಾರೆ. ಆ ಪುಟ್ಟ ಬಾಲಕ ನಿಲ್ಲೋ ಪ್ರಯತ್ನ ಮಾಡ್ತಾನೆ, ನಡೆಯೋ ಪ್ರಯತ್ನ ಮಾಡ್ತಾನೆ, ಬೀಳ್ತಾನೆ, ಮತ್ತೆ ಏಳ್ತಾನೆ, ಮತ್ತೆ ಪ್ರಯತ್ನ ಮಾಡ್ತಾನೆ, ಮತ್ತೆ ಬೀಳ್ತಾನೆ. ಹೀಗೆ ಪ್ರಯತ್ನ ಮಾಡ್ತಾ ಅವನು ನಡೆಯೋದನ್ನು ಕಲ್ತ್ಬಿಡ್ತಾನೆ, ಓಡೋದನ್ನು ಕಲ್ತ್ಬಿಡ್ತಾನೆ. ಈ ಪ್ರಪಂಚದಲ್ಲಿ ಯಾವುದೇ ಕೆಲಸ ನೀವು ಮಾಡಬೇಕು ಅನ್ಕೊಂಡಿದ್ರೆ, ನಿಮ್ಮ ಕನಸನ್ನ ಪೂರ್ತಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ, ಅದರ ಪ್ರಾರಂಭ ಆಗೋದು ನಿಮ್ಮಿಂದಾನೆ, ನೀವು ಮಾಡೋ ಕೆಲಸದಿಂದ. ಹಾಗಾಗಿ ಕೆಲಸ ಪ್ರಾರಂಭ ಮಾಡಿ, ಆಮೇಲೆ ಸಹಾಯ ಸಿಕ್ಕೇ ಸಿಗತ್ತೆ. ಅದರ ಲಾಭ ಪಡ್ಕೊಳ್ಳಿ. ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.